ಎರಡು ಕಡೆ ಬಾಗಲಕೋಟೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀರಿ. ಹೇಗೆ ಸರ್ ಬಾಗಲಕೋಟೆ ವಾತಾವರಣ ಹೇಗಿದೆ? ಬಾಗಲಕೋಟೆಯಲ್ಲಿ ನಾವು ಚುನಾವಣೆಯನ್ನು ದೊಡ್ಡ ಅಂತರದಿಂದ ಗೆಲ್ತೀವಿ. ನಿಶ್ಚಿತವಾಗಿ ಬಾಗಲಕೋಟೆ ಗೆಲ್ತೀವಿ, ದಾವಣಗೆರೆನೂ ಕೂಡ ಗೆಲ್ತೀವಿ. ಎರಡೂ ಚುನಾವಣೆಗಳು ನಾವು ಗೆಲ್ತೀವಿ. ಬಿಜೆಪಿಯಿಂದ ಅವರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಯಾರು ಬಂದಿದ್ದಾರೆ ಇಲ್ಲಿ? ಇಲ್ಲ ಸರ್, ಬಾಗಲಕೋಟೆಯಲ್ಲಿ ಅಂದರೆ ಅದು BJP ದಿವಾಳಿ ಆಗಿದೆ ಅಂದಂಗೆ ಆಯ್ತಲ್ಲ. ಯಾರು ಉಚ್ಚಾಟನೆ ಆದವ್ರನ್ನ ಕರ್ಕೊಂಬಂದು ಎಲೆಕ್ಷನ್ ಮಾಡ್ತಾರೆ ಅಂದಂಗೆ ಆಯ್ತಲ್ಲ. ಅವ್ರಿಗೂ ಸ್ವಾಭಿಮಾನ ಇಲ್ಲ, ಯತ್ನಾಳಿಗೆ ಹೊರಗೆ ಹಾಕ್ಸ್ಕೊಂಡು ಹೋಗಿ ಪ್ರಚಾರ ಮಾಡ್ತಾರೆ. ಇವರು ಹೊರಗೆ ಹಾಕಿದವ್ರು ಕುಂಡಿರ್ತಾರಲ್ಲ, ಇವರು ಡಿಸಿಪ್ಲಿನ್ಡ್ ಪಾರ್ಟಿ ಅಂತಿರಲ್ಲಪ್ಪ. ಮತ್ತು BJP ಅವರು ಆ ಡಿಸಿಪ್ಲಿನ್ಡ್ ಪಾರ್ಟಿ ಮತ್ತು ಯತ್ನಾಳವ್ರನ್ನ ಹೊರಗೆ ಹಾಕಿದ ಮನುಷ್ಯನ ಕುಂಡಿಸ್ಕೊಂಡ ಒಂದು ಕಡೆ ಹೊರಗೆ ಹಾಕ್ತೀರಿ, ಅವನ ಜೊತೆ ಪಕ್ಕದ ಕುರ್ಚಿದಾಗ ಕುತ್ಕೊಂಡು ಕಾಂಗ್ರೆಸ್ ಇದು BJP ಕ್ಯಾನ್ವಾಸ್ ಮಾಡ್ತೀರಿ. ಅಂದರೆ ಇನ್ನೊಂದು ಏನು ಅನಿಸ್ತದೆ, BJP ಲೀಡರ್ಶಿಪ್ ಹೋಗ್ಬಿಟ್ಟದ. ಸೊ ಇವು ಎಲ್ಲ ಲೀಡರ್ ಸೋಮಣ್ಣ, ಜೋಶಿ, ಬೊಮ್ಮಾಯಿ ಇವರೆಲ್ಲರಿಗಿಂತ ಜಾಸ್ತಿ ನಾವು ಯತ್ನಾಳ್ ಅಂದಂಗೆ ಆಯ್ತಲ್ಲ. ಮತ್ತು ವಿಜೇಂದ್ರ ತೆಗೆದಾಕ್ಬಿಡ್ರಿ, ಯತ್ನಾಳೇ ಪ್ರೆಸಿಡೆಂಟ್ ಮಾಡಿಬಿಡ್ರಿ. ಯಡಿಯೂರಪ್ಪ ಯಾರು ಲೆಕ್ಕಕ್ಕಿಲ್ಲ ಅಂದಂಗೆ ಆಯ್ತಲ್ಲ. ಅದು ಅವ್ನ ಸಂಸ್ಕೃತಿ ತೋರಿಸ್ತದೆ. ಹಿರಿಯರಿಗೆ ಬೈಯುವಂಥದ್ದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ. ಇದನ್ನೇ ಕಲ್ತಿದ್ದಾರೆ ಕಾಣ್ತದೆ. ನಿಶ್ಚಿತ ನಾವು 50,000 ಅಂತರದಿಂದ ಗೆಲ್ತೀವಿ. ಬರ್ಕೊಂಬಿಡಿ. ಈಗ ಎಲ್ಲ ಸರಿ ಹೋಗ್ತದೆ. ಬರ್ತಾರೆ ಬರ್ತಾ ಇದ್ದಾರೆ.